ಈ ಹಿಂದೆ ಉಪಚುನಾವಣೆ ವೇಳೆ ತಾಲೂಕಿನ ಜನತೆಗೆ ನೀಡಿದ ಆಶ್ವಾಸನೆಯಂತೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವೇಗ ನೀಡಲಾಗುತ್ತಿದೆ ಎಂದು ಶಾಸಕ ಸಿಪಿ ಯೋಗೇಶ್ವರ್ ಅವರು ತಿಳಿಸಿದರು. ತಾಲೂಕಿನ ಚಿಕ್ಕೆರೆ, ಸಿದ್ದಾಪುರ, ತೆಂಕನಹಳ್ಳಿ, ಲಂಬಾಣಿ ತಾಂಡ್ಯ ಸೇರಿದಂತೆ ಹಲವು ಕಡೆಗಳಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಶುದ್ಧ ಕುಡಿಯುವ ನೀರಿನ ಘಟಕ, ಡ್ರೈನೇಜ್ ಸೇರಿದಂತೆ ಬಹುಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ, ಒಟ್ಟಾರೆ ಅಭಿವೃದ್ಧಿ ದೃಷ್ಟಿಯಿಂದ ಪೂರ್ತಿ ಹಣವನ್ನು ಇಲ್ಲಿ ಹಾಕ್ಕೊಂಡು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಜೊತೆಗೆ ಅಂಬೇಡ್ಕರ್ ಭವನಕ್ಕೆ ಹಿಂದೆನೇ ಪೂಜೆ ಮಾಡಿದ್ದು, ಅದಕ್ಕೆ ಒಂದು 50 ಲಕ್ಷ ಅನುದಾನ ಈಗ ಬಿಡುಗಡೆ ಆಗಿದೆ. ಅದು ಕೂಡ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸುಮಾರು 2-3 ಎಕರೆ ಜಾಗ ತಗೊಂಡು ಹೊಸ ಬಡಾವಣೆ ಮಾಡಬೇಕು ಅಂತೇಳಿ ಒತ್ತಡ ಇದೆ. ಜಮೀನು ಕೇಳ್ತಾ ಇದ್ದೀವಿ, ಅದನ್ನು ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಒಂದು ಮನೆಯಲ್ಲಿ 4-5 ಸಂಸಾರಗಳು ವಾಸ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಚಾಲನೆ ಕೊಡ್ತಾ ಇದ್ದೀವಿ. ಸರ್ಕಾರ ಹೊಸದಾಗಿ ಪಶುವೈದ್ಯ ಆಸ್ಪತ್ರೆಯನ್ನು ಮಂಜೂರು ಮಾಡಿದೆ, ಅದನ್ನು ಕೂಡ ಈಗ ತ್ವರಿತವಾಗಿ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಶಾಶ್ವತವಾದ ಕಟ್ಟಡ ಕಟ್ಟೋದಕ್ಕೆ ಬದಲು ಅದನ್ನು ಕೂಡ ಈಗ ಪ್ರಾರಂಭ ಮಾಡ್ತೀವಿ. ಇದನ್ನು ನಾನು ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಗೆದ್ದ ಮೇಲೆ ಆಗಬೇಕಾದಂಥ ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸರ್ಕಾರದಿಂದ ಅನುಮೋದನೆ ಮಾಡಿಸ್ಕೊಂಡು ಬಂದು ಈಗ ಎಲ್ಲರಿಗೂ ಚಾಲನೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮೂರಿನಲ್ಲೂ ಕೂಡ ವಿಶೇಷವಾಗಿ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಏನೇನು ಕೆಲಸಗಳಾಗಬೇಕು? ಪೂರ್ತಿ ಬರೀ ಕಾಲೋರಿಗೆ ಏನೇನು ಆಗಬೇಕು, ಚರಂಡಿ ಮೋಡಿ ಕಂಪ್ಲೀಟು ನಮ್ಮೂರು ದೊಡ್ಡದಿದು, ಇದಕ್ಕೆ ಕಂಪ್ಲೀಟಾಗಿ ಮಾಡ್ತೀವಿ. ಮತ್ತು ಪಕ್ಕದಲ್ಲಿ ಒಂದು ಹೊಸ ಬಡಾವಣೆ ಮಾಡಲಿಕ್ಕೆ ಜಮೀನು ಚರ್ಚೆ ಮಾಡ್ತಾ ಇದ್ದೀವಿ. ಸರ್ ಇದು ಕಾಲೇಜು ಸ್ಟ್ರೆಂತ್ ಕಮ್ಮಿಯಾಗಿ ಮುಚ್ಚೋ ಪರಿಸ್ಥಿತಿ ಉಂಟಾಗಿದೆ ಅಂತ ಅನಿಸುತ್ತೆ. ಹೌದು, ಈಗ ಕಾಲೇಜಲ್ಲಿ ಏನಾಗ್ತಾ ಇದೆ, ಈಗ ಶಿಕ್ಷಣದ ಪದ್ಧತಿ ಬದಲಾವಣೆ ಆಗ್ತಾ ಇದೆ. ವಂಗನೂರಲ್ಲಿ ಒಂದು ಹೊಸ ಶಾಲೆನ ಕಟ್ಟಿದ್ದಾರೆ. ನಾವೇ ಈಗ ಸುಮಾರು 7-8 ಊರುಗಳಿಂದ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತೇಳಿ ಹೇಳ್ತಕ್ಕಂಥ ಪರಿಸ್ಥಿತಿ ಇದೆ. ನೆನ್ನೆ ಒಂದು ಸರ್ಕಾರಿ ಆದೇಶ ಆಗಿ ವಂಗನೂರು ಶಾಲೆಯನ್ನು ವಿಶೇಷವಾಗಿ ಸರ್ಕಾರ ಒಂದು ಮ್ಯಾಗ್ನೆಟಿಕ್ ಸೆಂಟರ್ ಅಂತ ಪ್ರಾರಂಭ ಮಾಡಿದೆ. ಅದನ್ನು 18ನೇ ತಾರೀಕು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು, ಸ್ವಾಮೀಜಿಯವರು ಎಲ್ಲ ಬರ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ಊರಿಗೊಂದು ಶಾಲೆ ಅಂತ ಇತ್ತು. ಈಗ ಅದು ಬಿಟ್ಟು ಈಗ ಒಂದು 8-10 ಊರುಗಳಿಗೆ ಒಂದು ಶಾಲೆ ಮಾಡಬೇಕು, ಅಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಹೊಸ ಪ್ರಯೋಗಗಳಾಗ್ತಾಯಿವೆ. ಹಾಗಾಗಿ ಪ್ರಾರಂಭ ದಿನಗಳಲ್ಲಿ ನಮ್ಮೂರಲ್ಲಿ ಕಾಲೇಜ್ ಬಂದರೂ ಕೂಡ ಈಗೆಲ್ಲರೂ ಗುಣಮಟ್ಟ ಶಿಕ್ಷಣ ಬೇರೆ ಬೇರೆ ಕಡೆ ಹೋಗಬೇಕು, ಬೇರೆ ಬೇರೆ ಕೋರ್ಸ್ಗಳು ಕಲಿಬೇಕು ಅನ್ನೋ ದೃಷ್ಟಿಯಿಂದ ವಿಚಾರಗಳ ದಿಕ್ಕು ಎಲ್ಲ ಬದಲಾವಣೆ ಆಗಿದೆ ಇವಾಗ ಮಕ್ಕಳಲ್ಲಿ. ನಮ್ಮೂರು ಮಿಡ್ಲ್ ಸ್ಕೂಲ್ಗೆ ಈಗ ಅದು ಕಟ್ಟಡ, ಹೊಸ ಕಟ್ಟಡ 3 ವರ್ಷದಲ್ಲಿ ಅದಾಯಿತು. ಏನಾದ್ರು ಹೊಸ ಈಗ ಏನಾಯಿತು, ಏನಾದ್ರು ಬೇರೆ ಪ್ಲ್ಯಾನ್ ಮಾಡ್ತೀವಿ, ಹಂಗೆ ಏನಾದ್ರು ಈಗ ಯೋಚನೆ ಮಾಡ್ತೀವಿ. ಕಾಲೇಜಿಂದ ನಮ್ಮೂರಿಂದ ಬಿಟ್ಟು ಬೇರೆ ಕಡೆ ಹೋಗ್ತಾ ಆದರೆ ನಮ್ಮೂರು ಸ್ಕೂಲ್ಗೆ ಅದು ಒಂದು ಕ್ಲಸ್ಟರ್ ಥರ ಮಾಡಿಕೊಂಡು ಒಂದು 4-5 ಊರುಗಳಿಂದ ಮಕ್ಕಳು ಬರ್ತಾವೆ. ಈಗ ಹಂಗೇನೆ ಈಗ ತಾಲೂಕಲ್ಲಿ ಪ್ರತಿ ಊರಿಗೊಂದು ಶಾಲೆ ಕಾನ್ಸೆಪ್ಟ್ ಹೋಗಿ ಈಗ ಇಡೀ ತಾಲೂಕಲ್ಲೇ ಒಂದು 5-6 ಶಾಲೆಗಳು ಬರ್ಬೋದು. ಈ ಥರ ದೊಡ್ಡ ಶಾಲೆಗಳು ಬಂದು ಪ್ರೈವೇಟ್ ಸ್ಕೂಲ್ಗಳಿಗೆ ಕಾಂಪೀಟ್ ಮಾಡಲಿಕ್ಕೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಸರ್ಕಾರಿ ಶಾಲೆಯಲ್ಲಿ ಅಂತೇಳಿ ಈ ಸರ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಾವಾಗಲೂ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೊಸಬ, 5-6 ತಿಂಗಳಾಗಿದೆ. ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿ ಕ್ಷೇತ್ರದ ಕೆಲಸ ಮಾಡಿಕೊಂಡು ಇದ್ದೀವಿ ಅಷ್ಟೇ. ಹಾಗಾಗಿ ನಾನೇನಿಲ್ಲ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಹಿರಿಯರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ನಮಗೇನು ಯಾವುದೇ ರೀತಿಯ ಅನುದಾನದ ಕೊರತೆ ಕಾಣ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಆಗ್ತಾಯಿವೆ. ಹಾಗಾಗಿ ನಾನೇನು ಜಾಸ್ತಿ ಮಾತಾಡೋಕೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ಸಿಗೆ ಹೊಸಬ್ರು ಅಂತೀರ ಸರ್? ತಾವು ಸೀನಿಯರ್ ಮೋಸ್ಟ್, ಮೂಲ ತಮ್ಮದು ಕಾಂಗ್ರೆಸ್, ಹಿರಿಯ ಶಾಸಕರು, ಸಚಿವರಾದಂಥರು. ಈಗ ರೀ ಭಾಳ ವರ್ಷ ಆದಮೇಲೆ ಹೊಸದಾಗ MLA ಆಗಿದ್ದು. ಹಾಗಾಗಿ ಗಂಭೀರವಾಗಿದ್ದೀನಿ. ನಮ್ದೇನು ಪಾತ್ರ ಮಾಡಬೇಕು ತಾವೇನು ಬಯಸ್ತೀರಿ, ನಾನೇನು ಮಾಡಬೇಕು ಅಂತ ಬಯಸ್ತೀನಿ. ಅಲ್ಲ ಸರ್, BJPಲಿ ಭಾಳ ಆ್ಯಕ್ಟಿವ್ ಆಗಿದ್ರಿ, ಕಾಂಗ್ರೆಸ್ ಬಂದಮೇಲೆ ಯಾಕೋ ಸೈಲೆಂಟ್ ಆದ್ರಿ ಅಂತ. ಕಾಂಗ್ರೆಸ್ಸಲ್ಲಿ ಈಗ ಕೆಲಸ ಇದೆಯಲ್ಲಣ್ಣ, BJPಲಿ ಇರಲಿಲ್ಲ ಸರ್? ಆಗೇನಿರಲಿಲ್ಲ, MLA ಆಗಿದ್ದಿಲ್ಲ. ಶಾಸಕನಾಗಿ ಜವಾಬ್ದಾರಿ ಜಾಸ್ತಿ ಇದೆ, ಅದಕ್ಕೆ ಭಾಳ ಕೆಲಸ ಮಾಡ್ಕೊಂಡು ಗಂಭೀರವಾಗಿದ್ದೀವಿ.
ತಾವೊಬ್ಬರು ಕಾಂಗ್ರೆಸ್ ಶಾಸಕರು ಸರ್, ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೆಲವಷ್ಟು ಶಾಸಕರುಗಳು ಸಚಿವರುಗಳು 5 ವರ್ಷ ಮುಂದುವರಿತಾರೆ ಸಿದ್ದರಾಮಯ್ಯ ಅಂತಾರೆ. ತಮ್ಮದೇ ಜಿಲ್ಲೆಯ ಶಾಸಕರುಗಳು ಬಾಲಕೃಷ್ಣ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಒಂದ್ಸಲ ಅವ್ರು ಆಗಬೇಕು ಅಂತ ಇನ್ನು 3 ತಿಂಗಳಲ್ಲಿ CM ಆಗ್ತಾರೆ. ನಿನ್ನೆ ಪಕ್ಷದ ಅಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಹೇಳಿದ್ದಾರೆ, ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಮೊನ್ನೆ KRSದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈ ಹಿಡ್ಕೊಂಡು ನಮ್ಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಾವ್ಯಾಕೆ ಭಿನ್ನಾಭಿಪ್ರಾಯ ಸೃಷ್ಟಿ ಮಾಡಬೇಕು? ಈಗ ಈ ಥರ ಏನಾದ್ರು ಅವಕಾಶ ಬಂದು ಬದಲಾವಣೆ ಆಗೋದಾದರೆ ಶಿವಕುಮಾರ್ ಆಗಲಿ ಅಂತೇಳಿ ನಮ್ಮದು ಅಭಿಪ್ರಾಯ. ಹೀಗಾಗಿ ಆ ಸಂದರ್ಭ ಇನ್ನೂ ಬಂದಿಲ್ಲ ಅಂತ ಅನಿಸ್ತಾ ಇದೆ. ನೋಡೋಣ ಮುಂದೆ. ತಮ್ಮ ಈ ರೀತಿ ಒಂದು ಬದ್ಧತೆ ಬೇರೆ ಸಚಿವರುಗಳಿಗೆ ಶಾಸಕರಿಗೆ ಇಲ್ವ ಸರ್? ಯಾಕಪ್ಪ ಇಲ್ಲ ಅಂತೇಳಿ ನೀವು ಕೇಳ್ತಾ ಇದ್ದೀರೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಭಾಳ ದಿವಸದಿಂದ ಅದಕ್ಕೆ ಏನು ಮಾತಾಡ್ತಾ ಇಲ್ಲ. ನಾನು ಏನು ಕಾಂಟ್ರವರ್ಸಿ ಮಾಡಬೇಡಿ. ಅವ್ರಿಗೆ ಹೇಳಿ, ಅವ್ರು ಏನಾದ್ರು ಹೇಳಿದಾಗ ಮುಂದೆ ನೋಡೋಣ. ಈಗ ಒಬ್ಬರು ಹಿರಿಯ ನಾಯಕರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾರೆ, ಹಿರಿಯ ಶಾಸಕರುಗಳು ಹೇಳ್ತಾರೆ ಶಾಸಕರದೇ ಇಲ್ಲಿ ತೀರ್ಮಾನ, ಹೈಕಮಾಂಡ್ ಯಾಕೆ ಒತ್ತಡ ಹೇಳೋದು ಅಂತಾರೆ. ಹಾಗಾಗಿ ನಾವು ಯಾಕೆ ಗೊಂದಲಕ್ಕೆ ಹಾಕೋಬೇಕು? ತೀರ್ಮಾನ ಮಾಡೋ ಸಂದರ್ಭ ಬಂದಾಗ, ಅಂಥ ವಿಶೇಷ ಸನ್ನಿವೇಶ ಬಂದಾಗ ತೀರ್ಮಾನ ಮಾಡ್ತೀವಿ. DK ಶಿವಕುಮಾರ್ CM ಆಗೋ ವಿಚಾರ ತಮ್ಮ ಸ್ಟ್ಯಾಂಡ್ ಏನು? ಎಲ್ಲರೂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ನಾವು ಕೂಡ ಆಗಬೇಕು ಅಂತ ಬಯಸ್ತೀವಿ. ಆದರೆ ಯಾವಾಗ ಏನು ಅನ್ನೋದನ್ನು ಪಕ್ಷ ವರಿಷ್ಠರು ತೀರ್ಮಾನ ಮಾಡಬೇಕು. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿಬಂದಿತ್ತು, ಅವಾಗ ಏನಾರು ಆಗ್ತಾರಾ ಏನು ಅಂತ? ಎಲ್ಲ ಆಗ್ತಾರೆ, ಯಾವಾಗ ಆಗ್ತಾರೆ ಅಂತ ನಾನು ಹೆಂಗೆ ನೋಡೋಣ. ಸರ್, ಅಭಿವೃದ್ಧಿ ವಿಚಾರವಾಗಿ ತಮ್ಮದೇ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಅಸಮಾಧಾನ ಹೊರಬರ್ತಾರೆ. ಇಲ್ಲ ಅಣ್ಣ, ಈಗ ನಮಗೇನು ಆ ಥರ ಏನು ತೊಂದರೆ ಇಲ್ಲ, ಸಿಕ್ಕಿದೆಯಾ ಸರ್? ನಮಗೇನು ತೊಂದರೆ. ಬಾಲಕೃಷ್ಣ ಅವರು ಹೇಳ್ತಾರೆ ಸರ್, DK ಶಿವಕುಮಾರ್ ಆಶೀರ್ವಾದ ಇದೆ, ನಮಗೆ ಯಾವುದೇ ರೀತಿ ಅನುದಾನ ಬರ್ತದೆ. ನಿಮಗೆ ಯಾರು ಆಶೀರ್ವಾದ ಇದೆ ಸರ್? ನಮಗೇನು ಮೊದಲೇ ನಾನು ಬರೋದಕ್ಕೂ ಒಂದಷ್ಟು ದುಡ್ಡುಗಳು ಬಂದಿದ್ದು ಕೆಲಸ ಮಾಡಿಸ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಅಂದರೆ ಅನುದಾನ ಸಿಗ್ತಾ ಇದೆ ಸರ್? ಏನು ತೊಂದರೆ ಇಲ್ಲ. ಅದಕ್ಕೆ ಬೇಕಾದ್ರೆ ಹೋಗಿ ರಿಕ್ವೆಸ್ಟ್ ಮಾಡಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ತರ್ತೀವಿ. ಸ್ವಲ್ಪ ಇರ್ತದೆ, ಸಾಮಾನ್ಯವಾಗಿ ಹಣದ ಮುಗ್ಗಟ್ಟು ಇರ್ತದೆ, ನಡೀತಾ ಇದೆ. ಏನು ಅಂದರೆ ಯೋಗೇಶ್ವರ ಸಿಕ್ಕಿರೋ ಸ್ಪಂದನೆ ಬೇರೆ ಶಾಸಕರಿಗೆ ಸಿಕ್ಕಿದೆ. ಯಾಕಪ್ಪ ಸಮಸ್ಯೆ ಕ್ರಿಯೇಟ್ ಮಾಡ್ತೀರಾ? ಅಲ್ಲ ಸರ್, ಅಂದರೆ ತಮ್ಮ ಶಾಸಕರು ಹೇಳ್ತಾರೆ ಸರ್, ಒಂದು ಚರಂಡಿಗೂ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಆ ಥರ ಏನೂ ಇಲ್ಲ ಅಣ್ಣ. ಈಗ ನಮ್ಮ ನೀರಾವರಿ ಇಲಾಖೆಯಿಂದ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ. ವಿಶೇಷವಾಗಿ ಈ ತಾಲೂಕಲ್ಲಿ ನೀರಾವರಿಗೆ ಉಳಿದಂಥ ಕಾಮಗಾರಿ ಕೆಲಸ ಮಾಡಲಿಕ್ಕೆ ಅನುದಾನ ಕೊಟ್ಟಿದ್ದಾರೆ. ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಏನಾದರೂ ಮುಂದೊಂದು ದಿನಗಳಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಚೆಕ್ಕೆರೆ ಗ್ರಾಮದ ಕೆಲವು ಬೀದಿಗಳಲ್ಲಿ ಸುತ್ತಾಡಿ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಿ ಸ್ವಗ್ರಾಮ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ CP ರಾಜೇಶ್, ಪ್ರಧಾನರ ರಾಜಣ್ಣ, CP ಕೃಷ್ಣ, ಪ್ರದೀಪ್, ಬ್ಯಾಡ್ರಳ್ಳಿ ರಾಮಚಂದ್ರು ಸೇರಿದಂತೆ ಹಲವರು ಹಾಜರಿದ್ದರು.